ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಯುಗಾದಿಯ ವಿಶೇಷತೆ ಬಗ್ಗೆ ನೋಡೋಣ. ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುಗಾದಿಯ ವಿಶೇಷ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಯುಗಾದಿ ಕಣ್ಣಿಗೆ ತಂಪು, ಕಿವಿಗೆ ಕೋಗಿಲೆ ಗಾನದ ಇಂಪು. ಇಂತಹದ್ರಲ್ಲಿ ಹಿಂದೂ ವರ್ಷದ ಹೊಸ ಸಂವತ್ಸರದ ಮೊದಲ ಹಬ್ಬ ಯುಗಾದಿಯು ಬಂತು. ಈ ಯುಗಾದಿ ಹಬ್ಬವು ಚಂದ್ರಮಾನ ಮತ್ತು ಸೌರಮಾನ ಎಂದು ಎರಡು ವಿಧಾನವಾಗಿದೆ. ಆಂಧ್ರ ಮತ್ತು ಕರ್ನಾಟಕ ಪ್ರದೇಶಗಳಲ್ಲಿ ಹೆಚ್ಚಾಗಿ ಚಂದ್ರಮಾನ ಯುಗಾದಿಯನ್ನ ಆಚರಿಸುತ್ತಾರೆ. ಹಲವು ಕಡೆ ಸೌರಮಾನ ಯುಗಾದಿಯೂ ಕೂಡ ಆಚರಿಸುತ್ತಾರೆ. ಯುಗಾದಿ ಅಂದರೆ ಯುಗದ ಆದಿ, ಯುಗದ ಪ್ರಾರಂಭ ಎಂದರ್ಥ. ಇದರ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ನಾವು ನೋಡುವುದಾದರೆ, ಈ ಸುಂದರ ಸೃಷ್ಟಿಯನ್ನ ಬ್ರಹ್ಮದೇವ ಸೃಷ್ಟಿಸಲು ಆರಂಭಿಸಿದ್ದು ಶುಕ್ಲ ಪಕ್ಷದ ಚೈತ್ರ ಮಾಸದ ಮಂಗಳಕರವಾದ ದಿನದಿಂದು. ಶ್ರೀರಾಮನು ರಾವಣಾಸುರವನ್ನ ಸಂಹರಿಸಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕವಾಗಿ ರಾಮರಾಜ್ಯವನ್ನ ಸ್ಥಾಪಿಸಿದ ದಿನವೂ ಕೂಡ ಇದೇ ಆಗಿದೆ. ಶ್ರೀ ವಿಷ್ಣು ಕೃತಾಯುಗದಲ್ಲಿ ಮಸ್ತರ ಅವತಾರ ತಾಳಿದ ದಿನವಿದು. ರಾಜ ತ್ರಿವಿಕ್ರಮಾದಿತ್ಯ ಶಾಲಿವಾಹನನ್ನ ಕೊಂದು ಹೊಸ ಶಾಖೆ ಶಾಲಿವಾಹನ ಶಾಖೆ ಆರಂಭಿಸಿದ ದಿನವೂ ಕೂಡ ಇದೇ ಆಗಿದೆ. ಇದರ ಸಾಮಾಜಿಕ ಮಹತ್ವದ ಬಗ್ಗೆ ನಾವು ನೋಡುವುದಾದರೆ, ನಮ್ಮ ಪೂರ್ವಜರು ಪ್ರತಿಯೊಂದು ಹಬ್ಬ ವಿಶೇಷತೆ ಎಂದು ಆಚರಿಸುತ್ತಿದ್ದರು. ನಾವು ಹೊಸ ವರ್ಷಾಚರಣೆ ಮಾಡುವಾಗ ಪ್ರಕೃತಿಯು ಕೂಡ ಹೊಸ ಉಡುಗೆ ತೊಟ್ಟ ಹಾಗೆ ಎಲ್ಲ ಕಡೆಗೆ ಚಿಗುರು, ಹಸಿರು, ಹೂ, ಹಣ್ಣುಗಳಿಂದ ಸುಂದರವಾಗಿ ಇರುತ್ತದೆ. ಇಂತಹ ಸಮಯದಲ್ಲೇ ನಾವು ಬೇವು ಬೆಲ್ಲ ಏಕೆ ಸೇವಿಸಬೇಕು ಎಂದರೆ, ಬದುಕಿನ ಸುಖ ದುಃಖ, ನಗು ಅಳು, ನೋವು ನಲಿವು, ಸಿಹಿ ಕಹಿ ಎಲ್ಲವನ್ನ ಸಮನಾಗಿ ಸ್ವೀಕರಿಸಬೇಕೆಂಬ ಸಂದೇಶ ಸಾರುವುದೇ ಆಗಿದೆ. ಇದರ ವೈಜ್ಞಾನಿಕ ಹಿನ್ನೆಲೆಯ ಬಗ್ಗೆ ನಾವು ನೋಡುವುದಾದರೆ, ಬ್ಯಾಸಗಿ ದಿವಸಕ್ಕ ಬೇವಿನ ಮರತಂಪ ಎಂಬ ಜಾನಪದರ ಮಾತಿನಂತೆ ಬೇವಿನಲ್ಲಿ ಅನೇಕ ಔಷಧೀಯ ಗುಣಗಳು ಕಂಡುಬರುತ್ತೆ. ಸಂಸ್ಕೃತದ ಒಂದು ಉಕ್ತಿಯಂತೆ ಬೇವನ್ನು ತಿಂದು ವಜ್ರಕಾಯರಾಗಿ ಎಂದು ಹೇಳಲಾಗುತ್ತದೆ. ಹೀಗೆ ಯುಗಾದಿ ಎಂದು ಚಂದ್ರ ದರ್ಶನ ಮಾಡಿ ಪಂಚಾಂಗ ಪಠಣ ಮಾಡುತ್ತಿದ್ದರು. ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಬ್ಬಕ್ಕೆ ತನ್ನದೇ ಆದ ವಿಶೇಷತೆ, ಸಂಸ್ಕೃತಿ, ಕಾರಣಗಳು ಕೂಡ ಇದ್ದೇ ಇರುತ್ತವೆ. ಇದೇ ಕಾರಣಕ್ಕೆ ನಮ್ಮ ಹಬ್ಬಗಳು ತಮ್ಮದೇ ಆದ ಮಹತ್ವವನ್ನ ಪಡೆದುಕೊಂಡಿದೆ. ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ನಿಮಗೆ ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿಯನ್ನ ತಂದುಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಇಷ್ಟ ಆದ್ರೆ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಯೂ ಕೂಡ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.